ಅಣ್ಣದಿರಾ ಮತ್ತು ಅಕ್ಕಂದಿರಾ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತೇನು ಕಿತ್ತಾಗ ಕೆಲಸ ಇಲ್ಲ ಅಂತ ಯೂಟ್ಯೂಬ್ ಡ್ಯಾಶ್ಬೋರ್ಡ್ ನೋಡ್ತಿದ್ದೆ. ಆಗ ನನಗೆ ನೆನಪಾಗಿದ್ದೆ ಕಮೆಂಟ್ ಸೆಕ್ಷನ್. ಯಾರ್ಯಾರು ಏನೇನು ಕಮೆಂಟ್ ಮಾಡೋರು ಅಂತ ನೋಡಿದಾಗ ನನಗೆ ಕಮೆಂಟ್ಸ್ ಇದ್ದು ಆಟೋ ಸ್ಟಾರ್ಟರ್ ಕನೆಕ್ಷನ್ ಹೇಗೆ, ಆಟೋ ಸ್ಟಾರ್ಟರ್ ವೈರಿಂಗ್ ಕನೆಕ್ಷನ್, ಆಟೋಮೆಟಿಕಲಿ ಕ್ಯಾನ್ಸನ್, ಆಟೋಮೆಟಿಕ್ ಕನೆಕ್ಷನ್, ಆಟೋ ಕಂಟ್ರೋಲ್ ಕನೆಕ್ಷನ್ ಹೇಳಿ, ಆಟೋ ಸ್ಟಾರ್ಟರ್ ಕನೆಕ್ಷನ್ ವೈರಿಂಗ್. ಅಣ್ಣ ನಾವು ನಿಮ್ಮ ಅಭಿಮಾನಿ ಅಣ್ಣ. ಸೊ ಬನ್ನಿ ಆಟೋ ಸ್ಟಾರ್ಟರ್ ಕನೆಕ್ಷನ್ ಮಾಡೋದು ಹಿಂಗೆ ಅಂತ ನೋಡೋಣ. Hello, welcome to my YouTube channel, guys. Today I am going to make a new video, so please whatever. Please ಸೊ ಮೊದಲಿಗೆ ಇದರಲ್ಲಿ 5 ಸ್ಕ್ರೂಗಳು ಇರ್ತವೆ. ಅದರಲ್ಲಿ RYP ಅಂತ ಇದೆಯಲ್ಲ, ಇದನ್ನ ಫ್ಯೂಸ್ ಕೊಡಬೇಕು, ಅಥವಾ ಫ್ಯೂಸಿಂದ ಸ್ಟಾರ್ಟರ್ ವೈರ್ ಬಂದ ಹತ್ರ ಅಲ್ಲಿ ಕೊಡಬೇಕು, ಮತ್ತು S1 S2 ಸ್ಟಾರ್ಟರ್ ಬಟನ್ ಹತ್ರ ಅಲ್ಲಿ ಕೊಡಬೇಕು. ಸೊ ತಡ ಮಾಡೋದಕ್ಕೆ ಬನ್ನಿ ತೋರಿಸ್ಕೊಡ್ತೀನಿ. ಈ 3 ವೈರ್ ಮತ್ತು ಇದು ಬೇರೆ ಬೇರೆ ಕಲರ್ ಹಾಕಿದ್ದೀನಿ. ಈ ರೆಡ್ ಕಲರ್ ವೈರಲ್ಲಿ ಇರೋದು ಏನಂತಂದರೆ ಮೇನ್ಸಿಂದ ಇದು ಇಲ್ಲಿ ಕೊಟ್ಟಿರ್ತಾರೆ RYP ಅಂತ 3 ವೈರ್ಗೆ ಕನೆಕ್ಷನ್. ಮೇನ್ಸಿಂದ ಅಲ್ಲಿಗೆ ಬರಬೇಕು. ಏನಕ್ಕಪ್ಪ ಮೇನ್ಸಿಂದ ಅಲ್ಲಿ ಬರಬೇಕು ಅಂತಂದರೆ, ಮೇನ್ಸು ಸೆನ್ಸ್ ಮಾಡೋದಕ್ಕೆ. ಇವಾಗ ಆಟೋ ಸ್ಟಾರ್ಟರ್ ಆನ್ ಆಗಬೇಕು ಅಂದರೆ, ಸ್ಟಾರ್ಟ್ ಆನ್ ಆಗಬೇಕು ಅಂತಂದರೆ 3 ಫೇಸ್ ಇರಬೇಕು. ಇನ್ ಕೇಸ್ 3 ಫೇಸ್ ಇಲ್ಲ ಅಂದರೆ ಸ್ಟಾರ್ಟ್ ಆನ್ ಮಾಡಿದ್ರೆ ಮೋಟರ್ ಸುಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾರೆ, ಇದು 3 ಮೇನ್ಸ್ ಕೊಟ್ಟರೆ ಡೈರೆಕ್ಟ್ ಫ್ಯೂಸ್ ಕೊಡ್ಬೋದು, ಅಥವಾ ಇಲ್ಲಿ ಇದಕ್ಕೆ ಫ್ಯೂಸ್ ಇಂದ ಕನೆಕ್ಷನ್ ಬಂದಿರುತ್ತೆ, ಇಲ್ಲಿ ಕೊಡೋದು. ಇದು ಕೊಟ್ಟಾಗ ಲೈನ್ನ ಡಿಟೆಕ್ಟ್ ಮಾಡಿ ಸ್ಟಾರ್ಟನ್ನು ಆನ್ ಮಾಡಬೇಕು ಅಂತ ಬೇಡ ಅಂತ ಅಂದ್ಬಿಟ್ಟು ಆಟೋ ಸ್ಟಾರ್ಟರ್ ಯೋಚನೆ ಮಾಡುತ್ತೆ. ಬಂದ್ಬಿಟ್ಟು ಇಲ್ಲಿ ದಪ್ಪ ವೈರ್ ಕೊಟ್ಟಿರ್ತಾರೆ ನೋಡಿ, ಮೆಕ್ಯಾನಿಕ್ ಆದರೆ ಗೊತ್ತಾಗುತ್ತೆ ಯಾವುದು 3 ಫೇಸ್ ಅಂತ. ಇಲ್ಲಿ ಕೊಡಬೇಕಿದ್ರೆ ದಪ್ಪ ವೈರ್ ಇರುತ್ತಲ್ಲ, ಅದು ಮೇನ್ಸಿಂದ ಬಂದಿರೋದು, ಫ್ಯೂಸಿಂದ MCB ಇಂದ ಡೈರೆಕ್ಟ್ ಇಲ್ಲಿ ಬಂದಿರೋದು. ಇನ್ನೊಂದು ಕಾಯಿಲ್ ಹೋಗಿರುತ್ತೆ, ಅದಕ್ಕೆ ಕೊಡೋಂಗಿಲ್ಲ. ಈಗ ಈ ಬ್ಲ್ಯಾಕ್ ಕಲರ್ ವೈರ್ ಕೊಟ್ಟಿದ್ದೀನಲ್ಲ, ಇದು ಕೆಲಸ ಏನಪ್ಪ ಅಂದರೆ ಸ್ಟಾರ್ಟನ್ನು ಆನ್ ಮಾಡಬೇಕು. ಆನ್ ಮಾಡೋದಕ್ಕೆ ಈ 3 ವೈರು 3 ಫೇಸ್ನ ಡಿಟೆಕ್ಟ್ ಮಾಡಿ ಸೆನ್ಸ್ ಮಾಡಿ ಈ ವೈರಿಗೆ ಸಿಗ್ನಲ್ ಕೊಡುತ್ತೆ. ಈ ವೈರ್ ಏನು ಮಾಡುತ್ತೆ, ಮೋಟರ್ನ ಆನ್ ಮಾಡುತ್ತೆ. ಇದನ್ನೆಲ್ಲ ಕನೆಕ್ಷನ್ ಕೊಡಬೇಕು ಅಂತಂದರೆ ಈ ಚಿಕ್ಕ ವೈರ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಕನೆಕ್ಷನ್ ಕೊಡಬೇಕು. ಒಂದಿನ ಇನ್ನೊಂದು ಬಂದ್ಬಿಟ್ಟು ರಿಲೇಲಿ ಈ ಕಡೆ ರೈಟ್ ಸೈಡ್ ಇಲ್ಲಿ ತೋರಿಸುತ್ತೆ. ಈ ವೈರಿಗೆ ಈ తీసుకుని ಕನೆಕ್ಷನ್ ಮಾಡೋದು. ಕನೆಕ್ಷನ್ ಆಯಿತು, ಆನ್ ಮಾಡ್ತೀನಿ. ಇದು ಕೇಸ್ ಸೀಕ್ವೆನ್ಸ್, ಇದು ಓಕೆ ಮಾಡೋದು. ಈ ಕೇಸು ಬರ್ತಿದೆಯಾ ಇಲ್ವಾ ಅಂತ ನಿಮ್ಗೆ ಎಕ್ಸಾಂಪಲ್ ತೋರಿಸ್ಬೇಕು ಅಂತ. ಈ ವೈರ್ ತೆಗೆದ್ರೆ ಸೊ ಅದರ ಕೆಲಸನೇ ಅದು ಡಿಟೆಕ್ಟ್ ಮಾಡಬೇಕು. ಇನ್ ಕೇಸ್ ಒಂದು ಫ್ಯೂಸ್ ತೆಗೆದು ಇವಾಗ 15 ಸೆಕೆಂಡ್ ಬಿಟ್ಟು ಆಟೋ ಸ್ಟಾರ್ಟ್ ಆನ್ ಅಂತ ಬರುತ್ತೆ. ಅದು ಆನ್ ಆಗ್ತಿದ್ದಂಗೆ ಸ್ಟಾರ್ಟ್ ಆನ್ ಆಗುತ್ತೆ. ಸೊ ನೀವು ಆಟೋ ಸ್ಟಾರ್ಟರ್ ಕನೆಕ್ಷನ್ ಕೊಟ್ಟಾದ್ಮೇಲೆ ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಏನು ಅಂತಂದರೆ, ಆನ್ ಮಾಡಿಬಿಟ್ಟು ಆಟೋ ಸ್ಟಾರ್ಟರ್ನ ನೋಡಿ. ಇವಾಗ ಆಟೋ ಇದು ಲೈನ್ ಫೇಸ್ ಸೀಕ್ವೆನ್ಸ್ ಆನ್ ಆಗಿದೆ. ಅದು ಆನ್ ಮಾಡಿದಾಗ ಒಂದು ಫ್ಯೂಸ್ ತೆಗಿಬೇಕು. ತೆಗೆದು ಫ್ಯೂಸ್ ತೆಗೆದಾಗ ಅದು ಫೇಸ್ ಸೀಕ್ವೆನ್ಸ್ ಅಂತ ಇದೆಯಲ್ಲ, ಅದು ಬ್ಲಿಂಕ್ ಆಗಬೇಕು ಇದೇ ಥರ ನೋಡಿ. ಮತ್ತೆ ಅದು ಫ್ಯೂಸ್ ಹಾಕಿದಾಗ ಡೈರೆಕ್ಟ್ ಆನ್ ಆಗಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ಫ್ಯೂಸ್ ತೆಗಿಬೇಕು. ಫ್ಯೂಸ್ ಟೈಟ್ ಆಗೈತೆ. ಇವಾಗ ನೋಡಿ ಫೇಸ್ ಸೀಕ್ವೆನ್ಸ್ ಇದೆಯಲ್ಲ, ಅದು ಆಫ್ ಆಯಿತು. ಮತ್ತು ಹಾಕಿದ್ಮೇಲೆ ಆನ್ ಆಗಬೇಕು. ಮತ್ತು ಇನ್ನೊಂದು ಫ್ಯೂಸ್ ತೆಗಿಬೇಕು. ಅದು ತೆಗಿಬೇಕು, ಫೇಸ್ ಸೀಕ್ವೆನ್ಸ್ ಆಫ್ ಆಗಬೇಕು. ಸೊ ಈಗಿತ್ತು ಅಂತಂದರೆ ಆಟೋ ಸ್ಟಾರ್ಟರ್ ಕರೆಕ್ಟಾಗಿದೆ, ಮೋಟ್ರ್ ಏನು ಫಾಲ್ಟ್ ಆಗಲ್ಲ. ಸಿಂಗಲ್ಗೆ ಒಂದು ಐದು ಬರ್ತಿಲ್ಲ ಅಂದರೆ ಆಟೋ ಸ್ಟಾರ್ಟರ್ನೇ ಎತ್ತಲ್ಲ, ಮೋಟ್ರ್ ಏನು ಸುಡಲ್ಲ. 3 ಫ್ಯೂಸ್ ಹಾಕಿದಾಗ ಫೇಸ್ ಸೀಕ್ವೆನ್ಸ್ ಆನ್ ಆಗಿರುತ್ತೆ. ಆಟೋ ಸ್ಟಾರ್ಟ್ ಆನ್ ಅಂತ ಒಂದು ಲೈಟ್ ಬಂದಾಗ ಸ್ಟಾರ್ಟ್ ಆನ್ ಆಗಬೇಕು.